ನಮ್ಮ ಕೋಲಾರಲ್ಲಿ ಅವತಾರ್ ಎಕ್ಸಿಬಿಷನ್ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಸ್ಟಾರ್ಟ್ ಆಗಿದೆ. ಪ್ರತಿದಿನ ಸಂಜೆ 5:30ರಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಟಿಕೆಟ್ ಪ್ರೈಸ್ 80 ರುಪೀಸ್. ಬನ್ನಿ ಅವತಾರ್ನ ಎಕ್ಸ್ಪ್ಲೋರ್ ಮಾಡಿ, ಫ್ಯಾಮಿಲಿ ಸಮೇತ ಬನ್ನಿ. ಒಂದು ಒಳ್ಳೆ ಸ್ಪಾಟ್ ಇದಾಗಿದೆ. ಒಳಗಡೆ ಏನೇನಿದೆ ಅಂತ ನಮ್ಮ ತನುಷ್ ವ್ಲಾಗ್ಸ್ ಅಲ್ಲಿ ತೋರಿಸ್ತೀನಿ, ಬನ್ನಿ. ಒಳಗಡೆ ಏನೇನಿರುತ್ತೆ ಅಂತ ನನಗೂ ಸಹ ಗೊತ್ತಿಲ್ಲ. ಏನೇನಿರುತ್ತೆ ಅಂತ ನೋಡೋಣವಾ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಇದು ಅವತಾರ್ ಎಕ್ಸಿಬಿಷನ್ ನಮ್ಮ ಕೋಲಾರಲ್ಲಿ ಸ್ಟಾರ್ಟ್ ಆಗಿದೆ. ಏನೇನಿರುತ್ತೆ ಅಂತ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಫ್ಯಾಮಿಲಿ ಜೊತೆ ಬಂದಿದ್ದೀವಿ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ವೀಕ್ಷಕರೇ, ಈಗ 3D ಅವತಾರ್ನ ನೋಡಕ್ ನಾವೆಲ್ಲ ಹೋಗ್ತಾ ಇದೀವಿ. ನೋಡಿ, ಫ್ಯಾಮಿಲಿ ಸಮೇತ ಎಲ್ಲ ಹೋಗ್ತಾ ಇದೀವಿ. ಬನ್ನಿ, ಒಳಗಡೆ ಹೋಗ್ತಾ ಇದೀವಿ. ಫುಲ್ ಬ್ಲೂ ಲೈಟ್ ಅಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ, ಕಲರ್ಫುಲ್ ಆಗಿದೆ. ಕೇವ್ ಎಂಟ್ರಿ ಆಗ್ತಾ ಇದೀವಿ. ಸೊ ನನ್ನ ಫೇಸ್ ನೋಡ್ಬೋದು, ಗ್ಲೋ ಆಗ್ತಾ ಇದೆ. ಫುಲ್ ಆಕರ್ಷಕವಾಗಿ, ತುಂಬಾನೇ ಚೆನ್ನಾಗಿ ಡಿಫ್ರೆಂಟ್ ಆಗಿರೋಂಥ ಒಂದು ಥೀಮ್ ಅಲ್ಲಿ ನಮ್ ಕೋಲಾರಲ್ಲಿ ಇದೇ ಫಸ್ಟ್ ಟೈಮ್ ಅವತಾರ್ ಅಮ್ಯೂಸ್ಮೆಂಟ್ ಪಾರ್ಕ್ ನ ಆರ್ಗನೈಸ್ ಮಾಡಿದ್ದಾರೆ. ತುಂಬಾನೇ ಖುಷಿ ಆಗುತ್ತೆ. ನಮ್ ಕೋಲಾರಲ್ಲಿ ಇದೇ ಫಸ್ಟ್ ಟೈಮ್ ತುಂಬಾನೇ ಅಟ್ರಾಕ್ಷನ್ ಆಗಿ ಡಿಫ್ರೆಂಟ್ ಥೀಮ್ ಅಲ್ಲಿ ಮಾಡಿದ್ದಾರೆ. ಇದು ಅವತಾರ್, ಸೇಮ್ ಅವತಾರ್ ಮೂವಿ ಹೇಗಿದೆ ಅದೇ ತರಾನೇ ಸೆಟಪ್ ಎಲ್ಲ ಮಾಡಿದ್ದಾರೆ. ನೀವು ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಸೊ ಯಾರು ಸಹ ಮಿಸ್ ಮಾಡಬೇಡಿ, ತಪ್ಪದೆ ಬಂದು ನೀವು ಸಹ ನೋಡ್ಕೊಳ್ಳಿ. ಡೈಲಿ ನೋಡ್ಬೋದು. ಇಲ್ಲೂ ಸಹ ನೀವು ಅವತಾರ್ ಡೆಕೋರೇಷನ್ಸ್ ಎಲ್ಲ ನೀವು ನೋಡ್ಬೋದು. ತುಂಬಾನೇ ರಿಯಲಿಸ್ಟಿಕ್ ಆಗಿದೆ, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಪುಟಾಣಿ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾರೆ. ಕಲರ್ಫುಲ್ ಆಗಿದೆ. ಈವನ್ ವಯಸ್ಸಾದವರು, ಪುಟಾಣಿ ಮಕ್ಕಳಿಂದ ದೊಡ್ಡವರು ಸಹ ಎಲ್ಲರೂ ಸಹ ಎಂಜಾಯ್ ಮಾಡ್ಬೋದು. Yes, make it out alive. Yes, make it out alive. Yes, make it out alive. All I wanna do, all I wanna do. Yes, make it out alive. Yes, make it out alive. Yes, make it out alive. ಆಹಾ, ಎಂತ ಅದ್ಭುತ! ನೋಡಕ್ಕೆ ಕಣ್ಣುಗಳು ಸಾಲ್ತಾ ಇಲ್ಲ. ಇಡೀ ಕೋಲಾರ ಇವತ್ತಿಲ್ಲಿದೆ. ಇವತ್ತು ಸಂಡೇ. ಸೊ ಎಲ್ರು ಸಖತ್ ಮಜಾ ಮಾಡಕ್ಕೆ ಇಲ್ಲಿ ಬಂದಿದ್ದಾರೆ. ಇಡೀ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲೇ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದಂಥದ್ದು ನಮ್ಮ ಅವತಾರ್ ಮೂವಿ ಅಂತಾನೆ ಹೇಳ್ಬೋದು. ಒಂದು ಸೆನ್ಸೇಷನ್ ನ ಕ್ರಿಯೇಟ್ ಮಾಡಿದ್ರು ಅಂತ ಒಂದು ಮೂವಿನ ಇವರು ಕೋಲಾರಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ನೀವೆಲ್ಲ ನೋಡ್ಬೋದು, ಎಷ್ಟೊಂದು ವೆರೈಟಿ ಆಗಿದೆ. ವಿಡಿಯೋ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ನನಗೆ. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ನಿಜಕ್ಕೂ ಟಿಕೆಟ್ ಅಂತೂ ವರ್ತ್ ಅಲ್ಲ, ಬಟ್ ತುಂಬಾನೇ ಚೆನ್ನಾಗಿದೆ. ಈ ಲೈಟಿಂಗ್ಸ್ ಆಗಿರ್ಬೋದು, ವಾಟರ್ ಫಾಲ್ಸ್ ಆಗಿರ್ಬೋದು, ನಿಜವಾಗ್ಲೂ ನಮ್ಮ ಕೋಲಾರದ ಜನತೆ ನೀವೇ ಬಂದು ವೀಕ್ಷಣೆ ಮಾಡಿ. ಕೋಲಾರ ಅವ್ರು ಮಾತ್ರ ಅಲ್ಲ, ಎಲ್ಲೇ ಇದ್ರೂ ಸಹ ನಮ್ಮ ಕೋಲಾರಕ್ಕೆ ಬನ್ನಿ. ಸಿ ಬೈರೇಗೌಡ ನಗರದಲ್ಲಿ ವಿಶೇಷವಾಗಿ ಇದನ್ನ ಮಾಡಿದ್ದಾರೆ ನಿಮಗೋಸ್ಕರ.
ಸೊ ಪುಟಾಣಿ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ಬನ್ನಿ ನೆಕ್ಸ್ಟ್ ಫರ್ದರ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ವೀಕ್ಷಕರೇ ನೋಡಿದ್ರಲ್ವಾ, ಇದು ಪಾರ್ಟ್ 1 ಆಗಿತ್ತು. ಪಾರ್ಟ್ 2 ನಾನೇನ್ ಬೇರೆ ವಿಡಿಯೋಲಿ ಹಾಕಲ್ಲ, ಇದೇ ವಿಡಿಯೋಲ್ಲೇ ಪಾರ್ಟ್ 2 ಬರುತ್ತೆ. ಈಗ ಪಾರ್ಟ್ 2ಗೆ ಎಂಟರ್ ಆಗೋಣ, ಓಕೆನಾ? ಈಗ ಹೆಂಗು ಚೆನ್ನಾಗಿ ಅವತಾರನೆಲ್ಲ ನೋಡಿದ್ರಿ. ಈಗ ಬನ್ನಿ ಪರ್ಚೇಸಿಂಗ್ ಸ್ವಲ್ಪ ಮಾಡೋಣ. ಯಾರ್ಯಾರು ಏನೇನು ಪರ್ಚೇಸ್ ಮಾಡ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಪರ್ಚೇಸಿಂಗ್ ಏನೇನ್ ಮಾಡ್ತಾರೆ ನೋಡೋಣ. ನೋಡಿ ಕ್ರೌಡ್ ನೋಡಿ ಎಷ್ಟಿದ್ದಾರೆ. ಸೊ ವೀಕ್ಷಕರೇ, ನಾನಂತೂ ಶಾರ್ಟ್ ಆಗಿ ತೋರಿಸ್ತೇನೆ ನಮಗೆ. ಪರ್ಚೇಸಿಂಗ್ ಅಂದ್ರೆ ನಿಮ್ಗೂ ಗೊತ್ತಿರುತ್ತೆ. ಇಲ್ಲಿ ಡ್ರೈ ಫ್ರೂಟ್ಸ್, ಸ್ಪೈಸಸ್ ಆಗಿರ್ಬೋದು, ಉಪ್ಪಿನಕಾಯಿ ಆಗಿರ್ಬೋದು, ವೆರೈಟೀಸ್ ಆಫ್ ಎಲ್ಲ ಹೋಲ್ಸೇಲ್ ಐಟಮ್ಸ್ ಆಗಿರ್ಬೋದು, ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲಾನು ಸಹ ನಿಮ್ಗೆ ಗೊತ್ತಿರುತ್ತೆ. ಎಕ್ಸಿಬಿಷನ್ ಅಂದ್ಮೇಲೆ ಆಬ್ವಿಯಸ್ಲಿ ಸಿಕ್ಕೇ ಸಿಗುತ್ತೆ ಅಂತ. ಪರ್ಚೇಸಿಂಗ್ ಎಲ್ಲ ಒಂದ್ ಕಡೆ ಸೈಡ್ ಇರೋಣ. ಈಗ ಪಿಟ್ಸ್ ಲ್ಯಾಂಡ್ಗೆ ಬಂದಿದ್ದೀವಿ. ಪಿಟ್ಸ್ ಲ್ಯಾಂಡ್ ಅಂದ್ರೆ ಆಬ್ವಿಯಸ್ಲಿ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ. ಇಲ್ಲಿ ನೋಡ್ಬೋದು ನೀವು ಪಿಟ್ಸ್ ಲ್ಯಾಂಡ್. ವೀಕ್ಷಕರೇ, ಅಲ್ಲಿ ಕಾಣಿಸ್ತಿದೆ ನಿಮಗೆ, ಅಲ್ಲಿ ಏನಾದ್ರು ಒಂದು, ಅದು ಡೂಪ್ಲಿಕೇಟ್ ಅಂತೂ ಅಲ್ಲ, ರಿಯಲಿಸ್ಟಿಕ್. ಯಾರೆಲ್ಲ ಪ್ರಾಣಿ ಪ್ರಿಯರು, ಪಕ್ಷಿ ಪ್ರಿಯರು ಇದೀರೋ ಬನ್ನಿ. ಇದೊಂದು ಪೆಟ್ಸ್ ಲ್ಯಾಂಡ್ ನಿಮಗೋಸ್ಕರನೇ ಒಂದು ಇದು ಮಾಡಿದ್ದಾರೆ ನೋಡಿ ವೀಕ್ಷಕರೇ. ನಮ್ ಯೋಗೇಶ್ ಮಾವ ಹಾವು ಹಾಕ್ಸ್ಕೊಳಕ್ ಈಗ ರೆಡಿ ಆಗಿದ್ದಾರೆ. ಅಕ್ಕ, ನಿಮ್ ಹಸ್ಬೆಂಡ್ ಸ್ನೇಕ್ ಹಾಕೊಳಕ್ಕೆ ರೆಡಿ ಆಗಿದ್ದಾರೆ, ಮತ್ತೆ ನಿಮ್ ಮಗ ಪ್ಯಾರೆಟ್ ಹಾಕ್ಸ್ಕೊಳಕ್ ರೆಡಿ ಆಗಿದ್ದಾರೆ. ಹೇಗ ಅನಿಸ್ತಾ ಇದೆ? ನನಗೂ ನೋಡ್ಬೇಕನ್ನೋ ಆಸೆ ಇದೆ. ಹಾಕೊಂಡ್ಮೇಲೆ ಏನಾಗ್ತಾರೆ ಅಂತ ನೋಡ್ಬೇಕು. ನೋಡಿ ಸ್ನೇಕ್ ಮ್ಯಾನ್ ಬಂದ್ರು. ಅಯ್ಯೋ ದೇವ್ರೆ. ಅದು ಒಂದಲ್ಲ, 2 ಸ್ನೇಕ್ ಫ್ರೆಂಡ್ಸ್. ಅಯ್ಯೋ ದೇವ್ರೆ. ನೋಡಿ ಎಷ್ಟು ಜನ ಕ್ಯೂರಿಯಸ್ ಆಗಿದ್ದಾರೆ. ಇಡೀ ಫ್ಯಾಮಿಲಿ ಮೆಂಬರ್ಸೇ ನಮ್ ಯೋಗೀಶ್ ಮಾವನೇ ನೋಡ್ತಾ ಇದ್ದಾರೆ. ನೋಡಿ ನಮ್ ಲೋಚನ, ನಮ್ ಚಿನ್ನು ಎಲ್ಲ ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರೆ. ನೋಡಿ ಅಪ್ಪನೇ ಧೈರ್ಯ ಬಂತ ಅಂದ್ರೆ ಮಕ್ಕಳು ಇನ್ನೂ ರೆಡಿ ಆಗಿದ್ದಾರೆ ಅವನ್ನ ಹಾಕ್ಸ್ಕೊಳಕ್ಕೆ.
ಹಾವು ಹಾಕ್ಸ್ಕೊಂಡಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ಭಯ ಆಯ್ತಾ? ಇಲ್ಲ. ಭಯ ಆಯ್ತಾ? ಇಲ್ಲ. ಖುಷಿ ಆಯ್ತಾ? ಏನನ್ನಿಸ್ತು? ಚೆನ್ನಾಗೈತೆ. ಹಾವು ಚೆನ್ನಾಗಿತ್ತು. ಚೆನ್ನಾಯ್ತಾ? ನೋಡಿದ್ರಲ್ಲ ನಮ್ ಲಡ್ಡು ನಮಿತ್ತೆ ಎಷ್ಟು ಸಾಹಸ ಮಾಡಿದಾರಂದ್ರೆ ಆ ಹಾವನ್ನ ನೋಡಿದ್ರೆ ನಾವೆಲ್ಲ ಓಡೋಗ್ತೀವಿ ಅಂತದ್ರಲ್ಲಿ ಹಾವನ್ನ ಹಾಕೊಂಡು ನಿಜಕ್ಕೂ ಆ ಮಕ್ಕಳ ಧೈರ್ಯಕ್ಕೆ ನಾವೆಲ್ಲ ಖುಷಿ ಪಡ್ಬೇಕು ಆಕ್ಚುಲಿ. ಗ್ರೇಟ್. ಸರ್ ನೋಡಿ ಇಲ್ಲಿ ಯೋಗೀಶ್ ಮಾವ ಫ್ಯಾಮಿಲಿ ರಿಂಗ್ ಆಡ್ತಾ ಇದ್ದಾರೆ. ವಾವ್ ನೋಡಿದ್ರ ಗುರಿ ಅಂದ್ರೆ ಗುರಿನೇ, ನಮ್ ಯೋಗೀಶ್ ಮಾವ ಅಂದ್ರೆ ಗುರಿನೇ. ಇಲ್ಲಿ ನೋಡಿ ನಮ್ ಶಾಂತವಣ್ಣ ಆಡ್ತಾ ಇದಾರೆ. ಯಾರ್ಯಾರು ಎಷ್ಟೆಷ್ಟು ಕಲೆಕ್ಟ್ ಮಾಡ್ತಾರೆ ಅಂತ ನೋಡೋಣವಾ. ನೋಡಿದ್ರ ಒಂದ್ ಕಡೆ ನಮ್ ಯೋಗೀಶ್ ಮಾವ ಈ ಕಡೆ, ಆ ಕಡೆ ನಮ್ ಶಾಂತಣ್ಣ, ಇಬ್ರು ಫ್ಯಾಮಿಲಿ ರಿಂಗ್ ಗೇಮ್ ಮಾಡ್ತಾ ಇದಾರೆ. ಆಹಾ ಖುಷಿನೋ ಖುಷಿ, ಎಂಜಾಯ್ಮೆಂಟು ಎಂಟರ್ಟೈನ್ಮೆಂಟ್. ಯಾಕೆ ಮಿಸ್ ಮಾಡ್ಕೊಳ್ತೀರಾ? Just make it out alive. Just make it out alive. All I wanna do is make it out alive. Just make it out. Just make it out. ನೋಡಿ ಅಮ್ಮ ಅವ್ರಮ್ಮಗೋಸ್ಕರ ಜೋಳ ಪರ್ಚೇಸ್ ಮಾಡ್ತಾ ಇದಾರೆ. ಆಕ್ಚುಲಿ ನಾವು ಫೇರಲ್ಲಿ ಬರೋದೇ ಈ ತರ ದೇಸಿ ಜೋಳ ಇದೆ, ಪೊಟೆಟೊ ಡಿಶಸ್ ಎಲ್ಲ ತಿನ್ನಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಪುಟಾಣಿ ಮಕ್ಕಳು ಖುಷಿ ಖುಷಿಯಾಗಿ ಆಟ ಆಡೋದೇ ನೋಡೋಕೆ ಒಂಥರ ಚಂದ ಅಲ್ವಾ? ಸೊ ಯಾರ್ಯಾರ ಮಕ್ಕಳಲ್ಲಿ ಪುಟಾಣಿ ಮಕ್ಳು ಇರ್ತಾರೆ ಅವರೆಲ್ಲ ತುಂಬಾನೇ ಖುಷಿ ಪಟ್ಟಿರ್ತಾರೆ. ಆ ಪುಟಾಣಿ ಮಕ್ಕಳು ಸ್ಮೈಲ್ ಮಾಡೋದು, ಖುಷಿ ಪಡೋದು, ಆಟ ಆಡೋದನ್ನ ನೋಡಿ. ಈ ತರ ಫನ್ ಫೇರ್ಸ್ಗೆ ಕರ್ಕೊಂಡ್ ಬನ್ನಿ, ಪುಟಾಣಿ ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾರೆ. ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಎಂಟರ್ಟೈನ್ಮೆಂಟ್ ತಗೊಳ್ಬೋದು. ಇಲ್ಲೂ ನೀವು ನೋಡ್ಬೋದು. ಏನೇನ್ ಅಂತೀವಿ ನನಗ್ ಮರ್ತೋಗಿದೆ, ಡ್ರ್ಯಾಗನ್ ವೀಲ್ ಏನೋ ಅಂತಾರೆ ಇದನ್ನ. ಇಲ್ಲಿ ನೋಡಿ, ಇಲ್ಲೊಂದು ಟೀಮ್ ಜೋಳ ತಿಂತಾ ಇದಾರೆ. ನಮ್ಮ ಶಾರದಮ್ಮ ಅವರು, ನಮ್ಮ ಅಜ್ಜಿ ಮತ್ತೆ ಇವರು. ನೋಡಿ ನಮ್ ಗಿರ್ಜಾ ಆಂಟಿ, ಸುಜಿ ಆಂಟಿ, ಭಾವನಾ ಆಂಟಿ ಎಲ್ಲ ಬಂದಿದ್ದಾರೆ. ಈ ತರ ಫನ್ ಫೇರ್ಸ್ಗೆ ಬರೋದು ಹೆಚ್ಚಲ್ಲ, ಆದ್ರೆ ಬಂದು ಎಂಟರ್ಟೈನ್ಮೆಂಟ್ ತಗೊಂಡು ಎಂಜಾಯ್ ಮಾಡೋದೇ ಆಕ್ಚುಲಿ ಇರೋದು. ನೀವ್ ಅಲ್ಲಿ ನೋಡ್ಬೋದು, ಈಗಾಗಲೇ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದ್ 5 ಜನ ಹೋಗಿದ್ದಾರೆ. ಎಲ್ಲ ಫುಲ್ಲು, ಅವರಂತೂ ಫುಲ್ ಎಕ್ಸೈಟ್ ಆಗಿದ್ದಾರೆ. ನಾನಂತೂ ನಿಮ್ಗೆ ಗೊತ್ತಿದೆ, ನಾನಂತೂ ಯಾವ ಗೇಮ್ಸ್ ಆಡಲ್ಲ, ಆದ್ರೂ ನೋಡೋದೇ ಒಂಥರ ಚಂದ. ಇಲ್ಲಿದ್ದಾರೆ ಆ ಬ್ಯಾಚ್.
ನೋಡಿ ದೇಸಿ ಜೋಳ ಇದೆ, ಪೊಟ್ಯಾಟೊ ಟ್ವಿಸ್ಟರ್ಸ್ ಇದೆ, ಮತ್ತೆ ಇನ್ನು ಅಮೆರಿಕನ್ ಸ್ವೀಟ್ ಕಾರ್ನ್ ಇದೆ, ಕಾಟನ್ ಕ್ಯಾಂಡಿ ಇದೆ, ಚಾಟ್ಸ್ ಇದೆ, ಐಸ್ ಕ್ರೀಮ್ಸ್ ಇದೆ. ನೀವು ಅಲ್ಲಿ ನೋಡ್ಬೋದು, ನಾನು ಝೂಮ್ ಮಾಡ್ತೀನಿ. ಪೊಟ್ಯಾಟೊ ಟ್ವಿಸ್ಟರ್ ಫನ್ ಫೇರ್ ಅಂದ್ರೆ ಪೊಟ್ಯಾಟೊ ಟ್ವಿಸ್ಟರ್ ಇಲ್ಲದೆ ಫನ್ ಫೇರ್ ಇದೆ, ಅದು ಕಂಪ್ಲೀಟೇ ಇಲ್ಲ. ಸೊ ವೀಕ್ಷಕರೇ, ಪುಟಾಣಿ ಮಕ್ಕಳಿಗೆ ವಾಟರ್ ಗೇಮ್ಸ್ ಸಹ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಪುಟಾಣಿ ಮಕ್ಕಳು ವಾಟರ್ ಗೇಮ್ಸ್ ನ ಆಡ್ತಿದ್ದಾರೆ ಅಂತ. ಬ್ರೇಕ್ ಡ್ಯಾನ್ಸ್ ನೋಡಿದ್ರೇನೆ ತಲೆ ಸುತ್ತಾ ಇದೆ ಅಲ್ವಾ? ಅದನ್ನ ಆಡದವ್ರಿಗೆ ಗೊತ್ತು ಆ ಎಕ್ಸ್ಪೀರಿಯನ್ಸ್ ಏನು ಅಂತ. ನೋಡಿ ಇವರು ಚಿನ್ನಯ್ಯ ತಾತ, ನಮ್ಮ ಅಜ್ಜಿ ಅವರ ಸ್ವಂತ ಅಣ್ಣ. ಆಗ್ಲೇ ನಾನು ಒಂದು ವಿಡಿಯೋ ಹಾಕಿರ್ತೀನಲ್ವಾ, ಸೊ ಅವರು ಸ್ವಂತ ಬ್ರದರ್. ನಮ್ಮ ಅಜ್ಜಿ ಇದಾರೆ, ಎಲ್ಲಮ್ಮ ಅಜ್ಜಿ ಅಲ್ವಾ, ನಾವಮ್ಮ ಅವ್ರಮ್ಮ, ಅವ್ರ ಸ್ವಂತ ಅಣ್ಣ ಇವರು. ನೋಡಿ ನಮ್ಮ ಯೋಗೀಶ್ ಮಾಮ ಬಾಳೆಕಾಯಿ ಬಜ್ಜಿ ಎಲ್ಲ ಕೊಡಿಸ್ತಾ ಇದಾರೆ. ಅಮ್ಮ ಮತ್ತೆ ಇದ್ ನೋಡಿ ಪುಟಾಣಿ ಮಕ್ಳು ಆಟ ಆಡಕ್ಕೆ ಜಂಪಿಂಗ್ ಗೇಮ್. ಮತ್ತೆ ಅದ್ ನಿಮ್ಗೆ ಗೊತ್ತೇ ಇರುತ್ತೆ, ಎಲ್ಲ ಮ್ಯಾರೇಜ್ ಹಾಲ್ಸ್ ಅಲ್ಲೆಲ್ಲ ಇರುತ್ತೆ ಆ ಗೇಮ್. ಮೈಸೂರ್ ಸ್ಪೆಷಲ್ ಗೋಬಿ ಮಂಚೂರಿ ಅಂತೆ. ನೋಡಿ ಇಲ್ಲೆಲ್ಲ ನಮ್ಮಮ್ಮ, ನಮ್ಮ ಯೋಗೀಶ್ ಮಾವ, ನಮ್ಮ ಚಿನ್ನಯ್ಯ ತಾತ ಅವರೆಲ್ಲ ತಿಂತಾ ಇದ್ದಾರೆ. ನೀವು ಬನ್ನಿ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ವೀಕೆಂಡ್ ಅಲ್ಲಂತೂ ಒಂದ್ ಒಳ್ಳೆ ಸ್ಪಾಟ್ ಅಂತಾನೆ ಹೇಳ್ಬೋದು. ಪುಟಾಣಿ ಮಕ್ಕಳು ಎಲ್ಲರೂ ಸಹ ಎಂಜಾಯ್ ಮಾಡ್ಬೋದು, ತಪ್ಪದೇ ಬನ್ನಿ. ಇಲ್ಲಿ ಬರೀ ನಮ್ಮ ಕೋಲಾರ ಜನತೆ ಮಾತ್ರ ಇಲ್ಲ, ಎಲ್ಲಾ ಊರುಗಳಿಂದನೂ, ಹಲವಾರು ಊರುಗಳಿಂದ ಬಂದಿದ್ದಾರೆ. ನಮ್ಮ ಕೋಲಾರ ಸುತ್ತಮುತ್ತಲಿಂದನೂ ಎಲ್ಲರೂ ಸಹ ಬಂದಿದ್ದಾರೆ. ನೋಡಿ ಜನಸಾಗರ ನೀವೇ ನೋಡ್ಬೋದು. ಇವತ್ತು ಸಂಡೇ. ಇನ್ನೂ ಒಂಥರ ಖುಷಿ ಆಗುತ್ತೆ, ಫ್ಯಾಮಿಲಿ ಜೊತೆ ಬಂದಾಗ ಎಂಜಾಯ್ ಮಾಡ್ಬೋದು. ಇವರೆಲ್ಲ ನನ್ನ ಕಸಿನ್ಸು, ಪಲ್ವಿ ಅಕ್ಕ, ಪ್ರಿಯಾ ಅಕ್ಕ, ಚಂದನಣ್ಣ, ಸೌರವಣ್ಣ. ಇವ್ರೆಲ್ರಿಗಿಂತ ಚಿಕ್ಕವನ್ ನಾನು, ಆದ್ರೆ ಎಲ್ರು ನನಗೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಇವರೆಲ್ರು. ಫೋಟೋಸ್ ಕಳಿಸಿ ಆಮೇಲೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ತನಿಷ್ ವ್ಲಾಗ್ಸ್.
பழம் இழந்த பழம் உனக்குத்தான், செக்க செவந்த பழம் உனக்குத்தான், குங்கும பூவும் உனக்குத்தான், இந்த கொஞ்சம் புறாவும் உனக்குத்தான், பால் பழம் உனக்குத்தான், பாயாசமும் உனக்குத்தான், சந்தனம் உனக்குத்தான், சக்கரை பொங்கல் உனக்குத்தான். முருகா காப்பாத்த இத முடிஞ்ச மலையேத்த, கந்த காப்பாத்த இத கட்டி கை மாத்த. இழந்த பழம் உனக்குத்தான், செக்க செவந்த பழம் உனக்குத்தான், குங்கும பூவும் உனக்குத்தான், இந்த கொஞ்சம் புறாவும் உனக்குத்தான். பாம்பு சட சலவா செஞ்ச எட சாட்டா பீசு நட உனக்குத்தான், மார்பில் மச்சப்பட மனசில் வெட்க கொட தோதா தூக்கும் எட உனக்குத்தான், என் கூச்சமெல்லாம் புத்தகைக்கு உனக்குத்தான், என் கொழுகொழுப்பு இலவசம் உனக்குத்தான், என் இடுப்பு உனக்குத்தான், கழுத்து உனக்குத்தான், இச்சா உனக்குத்தான். ஐயோ முருகா காப்பாத்த இத முடிஞ்ச மலையேத்த, கந்த காப்பாத்த இத கட்டி கை மாத்த. இழந்த பழம் உனக்குத்தான், செக்க செவந்த பழம் உனக்குத்தான், குங்கும பூவும் உனக்குத்தான், இந்த கொஞ்சம் புறாவும் உனக்குத்தான். கொடி ரெண்டு மடி நண்டு பொடி உனக்குத்தான், சொட்டு சொட்டா இதழ் கட்டு கட்டா உடல் தட்டு தட்டா மொத்தம் உனக்குத்தான், என் படுக்கையில பாதி இடம் உனக்குத்தான், என் மனசுக்குள்ள மொத்த இடம் உனக்குத்தான், தேமா உனக்குத்தான், புளிமா உனக்குத்தான், மாமா நான் உனக்கேதான். ஐயோ ஆத்தாடி இது ரெட்ட தாப்பாடி, ஆசை கூத்தாடி